ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅಧಿಕೃತವಾಗಿ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 5,400 ಕೆರೆಗಳಿದ್ದಾವೆ. ಈ ಕೆರೆಗಳನ್ನು ಜೋಡಿಸುವಂಥ ಒಂದು ದೊಡ್ಡ ಜಾಲ ಅಂದರೆ ನೆಟ್ವರ್ಕು ರಾಜಕಾಲುವೆಗಳು ಮತ್ತು ಅದರ ಪೋಷಕ ಕಾಲುವೆಗಳು. ಇವುಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತೇಳಿ 1997ರಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಆಗಿದ್ದಾಗ ನಮ್ಮ ಅವತ್ತಿನ ಒಬ್ಬ ಸಂಜಯ್ ದಾಸ್ ಗುಪ್ತಾ ಅನ್ನುವಂಥ ಒಬ್ಬ ದಕ್ಷ IAS ಆಫೀಸರ್ DC ಆಗಿದ್ದರು. ಅವರು ಇಸ್ರೋ ಸಂಬಂಧದಲ್ಲಿ ಅವ್ರನ್ನ ಭೇಟಿ ಮಾಡಿ ಈ ಜಿಲ್ಲೆಗಳಲ್ಲಿ ಒಂದು ಕೆರೆಗಳನ್ನು ಸುಸ್ಥಿತಿಗೆ ತಂದುಕೊಳ್ಳೋದಕ್ಕೆ ಒಂದು ಅಧ್ಯಯನ ಮಾಡಿಸಿ ಒಂದು ರಿಪೋರ್ಟನ್ನು ಮಾಡಿಸಿದರು. ಅದರಲ್ಲಿ ರೆಕಮೆಂಡೇಶನ್ ಏನಿತ್ತು ಅಂದರೆ ಕೆರೆಗಳನ್ನು ಸರಿಯಾದ ರೀತಿಯಲ್ಲಿ ಒತ್ತುವರಿಯಾಗದೆ ಅವುಗಳನ್ನು ಸರ್ವೆ ಮಾಡಿ ಇಟ್ಕೊಳ್ಳೋದು, ಬಹಳ ಮುಖ್ಯವಾಗಿ ಕೆರೆಗಳಿಗೆ ನೀರು ಹರಿದು ತರ್ತಾ ಇದ್ವಲ್ಲ, ರಾಜಕಾಲುವೆ ಇರ್ಬೋದು ಅಥವಾ ಪೋಷಕ ಕಾಲುವೆ ಇರ್ಬೋದು, ಅವುಗಳನ್ನು ಮೂಲ ಏನು 100 ವರ್ಷಗಳ ಹಿಂದೆ ಹೇಗಿತ್ತೋ ಅದನ್ನು ಸುಸ್ಥಿತಿಗೆ ತಂದುಕೊಳ್ಳುವಂಥದ್ದು ಮಾಡಿದ್ರೆ ಕನಿಷ್ಠ ಪಕ್ಷ ಈ ಜಿಲ್ಲೆಗಳಿಗೆ ಆಗಾಗ ಬರುವಂಥ ಸೈಕ್ಲೋನಿಂದ ಆದ್ರೂ ಈ ಕೆರೆಗಳಿಗೆ ನೀರು ಬರ್ತದೆ ಅನ್ನುವಂಥ ವರದಿಯನ್ನು ರೆಕಮೆಂಡೇಶನನ್ನು ಅವತ್ತು ಮಾಡಿದ್ವಿ. ಆದರೆ ಅದರ ಮುಂದುವರಿದ ಭಾಗವಾಗಿ ನಮ್ಮ ಇಲಾಖೆಗಳ ಸಣ್ಣ ನೀರಾವರಿ ಇಲಾಖೆ ಇರಲಿ ಅಥವಾ ಜಿಲ್ಲಾಡಳಿತಗಳಿರಲಿ ಅಥವಾ ಜಿಲ್ಲಾ ಪಂಚಾಯಿತಿಗಳಿರಲಿ ಈ ಕೆರೆಗಳನ್ನು ಮತ್ತು ಕಾಲುವೆಗಳನ್ನು ಜನರ ಏನು ಸುಪರ್ದಿಯಲ್ಲಿದ್ದು ಮೊದಲು ಅವುಗಳಿಂದ ಕಿತ್ಕೊಂಡು ಇವತ್ತು ಅದರ ಸರ್ಕಾರ ಕೆರೆಗಳ ಒಡೆತನ ಬಂದ ಮೇಲೆ ಇವತ್ತು ಅದರ ನಿರ್ವಹಣೆಯ ಲೋಪದಿಂದ ಇವತ್ತು ಯಾವ ಕೆರೆಗಳಿಗೂ ನೀರು ಹರಿದು ಬರ್ತಾ ಇಲ್ಲ. ರಾಜಕಾಲುವೆಗಳು ಒತ್ತುವರಿಯಾಗಿದ್ದಾವೆ, ಅವುಗಳನ್ನು ಸರಿಯಾಗಿ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಜನಸಾಮಾನ್ಯರು ಸಹ ಅವುಗಳ ಕಡೆ ಗಮನ ಹರಿಸದೆ ಇವತ್ತು ಕೇವಲ ನಾವು ಕೊಳವೆ ಬಾವಿಗಳಿಂದ ಮಾತ್ರ ನಾವು ನಮ್ಮ ಕೃಷಿ ನಡೀತಾ ಇದೆ, ಕುಡಿಯೋ ನೀರು ಬರ್ತಾ ಇದೆ ಅನ್ನುವಂಥ ಭ್ರಮೆಗೆ ಬಿದ್ದು ಇವತ್ತು ಎಲ್ಲೂ ಏಷ್ಯಾ ಖಂಡದಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ವರ ಕೆರೆಗಳು ನಮಗೆ ಅಂಥವುಗಳನ್ನು ನಿರ್ಲಕ್ಷ್ಯ ಮಾಡಿರುವುದರ ಪರಿಣಾಮವಾಗಿ ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಕೆರೆಗಳಿಗೆ ನೀರು ಹರಿದು ಬರ್ತಾ ಇಲ್ಲ. ಏನೋ 2020, 21, 22ರಲ್ಲಿ ಈ ಜಿಲ್ಲೆಗಳಿಗೆ 100 ವರ್ಷದಲ್ಲೂ ಬರದೇ ಇರತಕ್ಕಂಥ ಅಪಾರ ಪ್ರಮಾಣದ ಮಳೆ ಬಂದಿದ್ದರಿಂದ ಒಂದಿಷ್ಟು ಕೆರೆಗಳು ಅದರಿಂದ ತುಂಬಿಕೊಂಡಿದ್ದಾವೆ. ಅವುಗಳಿಂದ ಒಂದಿಷ್ಟು ಅಂತರ್ಜಲದ ಮಟ್ಟ ಸುಧಾರಣೆ ಆಗಿದೆ. ಮತ್ತು ಏನು ಈ ಬೆಂಗಳೂರಿನ ತ್ಯಾಜ್ಯ ನೀರು ಬಂದು ಕೆಲವು ಕೆರೆಗಳಿಗೆ ತುಂಬಿತ್ತು, ಅದೆಲ್ಲ ಫ್ಲಶ್ ಆಗಿ ಆಚೆ ಹೋಗಿ ಅದು ಆಂಧ್ರ ಮತ್ತು ತಮಿಳುನಾಡು ಗಡಿಯನ್ನು ದಾಟಿದೆ. ಇದರಿಂದ ನಮಗೆ ಆಗ್ತಾ ಇರತಕ್ಕಂಥ ಅಪಾಯ ಸ್ವಲ್ಪ ಮಟ್ಟಿಗಾದರೂ ಮುಂದೂಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗಳಿಗೆ ಆಗಬೇಕಾಗಿರ್ತಕ್ಕಂಥ ಅತ್ಯಂತ ಆದ್ಯತೆಯ ಮೇರೆಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ನಮ್ಮ ಕೆರೆಗಳನ್ನು ಸಮಗ್ರವಾಗಿ ಕೆರೆಗಳಿಗೆ ನೀರು ಹರಿಸ್ತಾ ಇರತಕ್ಕಂಥ ಕಾಲುವೆ ಮತ್ತು ಪೋಷಕ ಕಾಲುವೆ ಮತ್ತು ರಾಜಕಾಲುವೆಗಳನ್ನು ಮತ್ತು ಕೆರೆಗಳ ಜಲಾನಯನ ಪ್ರದೇಶವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅದಕ್ಕೆ ಈಗಾಗಲೇ ಅನೇಕ ಸಾರಿ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಸರ್ಕಾರದ ಮೇಲೆ ಅದು ಸಹ ನಮ್ಮದು ಬಹಳ ಮುಖ್ಯವಾದಂಥ ಬೇಡಿಕೆಯನ್ನು ಸಹ ನಾವು ಇಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಜನರನ್ನು ಸಹ ಜಾಗೃತಿಗೊಳಿಸಿ ಆಯಾ ಭಾಗದ ಕೆರೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಕಡೆಗೆ ಜನರು ಸಹ ಹೆಚ್ಚಿನ ಕರ್ತವ್ಯ, ಅವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತೇಳಿ ಜನರಲ್ಲೂ ಸಹ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅವರು ನನಗೆ ನನ್ನ ಕ್ಷೇತ್ರಕ್ಕೆ ಮತಕ್ಷೇತ್ರಕ್ಕೆ 2 ಹಂತದ ಶುದ್ಧೀಕರಣ ನೀರು, ಅರೆಸಂಸ್ಕರಿತ ತ್ಯಾಜ್ಯ ನೀರು ನನ್ನ ಕ್ಷೇತ್ರಕ್ಕೆ ಬೇಡ, ನನಗೆ ಕೊಟ್ಟರೆ 3ನೇ ಹಂತದ ಶುದ್ಧೀಕರಣದ ನೀರನ್ನು ಕೊಡಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಇವತ್ತು ಅಂಥ ಒಂದು ಸಚಿವ ಸಂಪುಟದ ಆದೇಶವನ್ನು ಅವರು ಮಾಡಿಸ್ಕೊಂಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರಾದಂಥ ಶ್ರೀನಿವಾಸಯ್ಯನವರು ಎಲ್ಲ ಜಗಜ್ಜಾಹೀರಾಗುವ ಹಾಗೆ, ಕರ್ನಾಟಕ ರಾಜ್ಯದ ಎಲ್ರಿಗೂ ಗೊತ್ತಾಗುವ ಹಾಗೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಧೀರೋದಾತ್ತವಾದಂಥ ಭಾಷಣ ಮಾಡಿ ನಾನು ಈ 3ನೇ ಹಂತದ ಶುದ್ಧೀಕರಣದ ನೀರು ಬೇಕು ಅಂತೇಳಿ ನಾನು ಇಲ್ಲಿಯವರೆಗೆ ಇದು ರಾಜಕೀಯ ಪ್ರೇರಿತ ಹೋರಾಟ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಜಸ್ಟಿಸ್ ಗೋಪಾಲಗೌಡರು ಮತ್ತು ಹಲವಾರು ವಿಜ್ಞಾನಿಗಳು, ವೈದ್ಯರು ಬಂದು ನನ್ನ ಮತಕ್ಷೇತ್ರದಲ್ಲಿ ಜನಜಾಗೃತಿಯನ್ನು ಮಾಡ್ತಿದ್ದಾರೋ ಆವಾಗ ನನಗೆ ಅರ್ಥ ಆಗಿದೆ ಇದರಿಂದ ಮುಂದೆ ಅಪಾಯ ಅಂತೇಳಿ. ಹಾಗಾಗಿ ನನಗೆ ಕೊಟ್ಟರೆ ನೀವು ನನ್ನ ಮತಕ್ಷೇತ್ರಕ್ಕೆ 2ನೇ ಹಂತದ ಶುದ್ಧೀಕರಣವನ್ನು ನೀರನ್ನು ಕೊಡಬೇಡಿ, ಕೊಟ್ಟರೆ 3ನೇ ಹಂತದ ಶುದ್ಧೀಕರಣದ ನೀರನ್ನು ಮಾತ್ರ ಕೊಡಬೇಕು ಅಂತೇಳಿ
ಯಾವುದೇ ಕಾರಣಕ್ಕೂ ನನಗೆ ಸೆಕೆಂಡರಿ ಟ್ರೀಟೆಡ್ ವಾಟರ್, ಅರೆ ಸಂಸ್ಕರಿತ ನೀರು ಬೇಡ ಅನ್ನುವಂಥ ಭಾಷಣವನ್ನು ಮಾಡಿ ಇವತ್ತು ನಮ್ಮ ಅಭಿನಂದನೆಗೆ ಪಾತ್ರರಾಗ್ತಾ ಇದೆ. ಹೀಗೆ ಆಡಳಿತ ಪಕ್ಷದ ಶಾಸಕ, ವಿರೋಧ ಪಕ್ಷದ ಶಾಸಕರೂ ಸಹ ಇವತ್ತು ಮೂರನೇ ಹಂತದಕ್ಕೆ ಒತ್ತಾಯ ಮಾಡ್ತಾ ಇದ್ರೆ, ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಆಡಳಿತ ಪಕ್ಷದ ಶಾಸಕರಾಗ್ಬೋದು ಅಥವಾ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ಇದ್ರ ಬಗ್ಗೆ ಧ್ವನಿ ಎತ್ತದೇ ಇರತಕ್ಕಂಥದ್ದು ನಿಜವಾಗ್ಲೂ ಇದು ಇವರ ರಾಜಕೀಯ ಹಿತಾಸಕ್ತಿ ಮತ್ತು ಅವರಿಗೆ ಏನು ಮಹತ್ವಾಕಾಂಕ್ಷೆ ಇದೆ. ನಾವೇನಾದರೂ ಈ ರೀತಿ ಧ್ವನಿ ಎತ್ತಿದ್ರೆ ಎಲ್ಲಿ ನಮ್ಮ ಪಕ್ಷ ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತದೋ, ಎಲ್ಲಿ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಬೇಸರ ಮಾಡ್ಕೊಳ್ತಾರೋ, ಅಥವಾ ನಮಗೆ ಬರಬೇಕಾಗಿರ್ತಕ್ಕಂಥ ಲಾಭ ನಷ್ಟಗಳು ಲೆಕ್ಕಾಚಾರ ಮಾಡ್ತಿದ್ದಾರೋ, ನಿಜವಾಗ್ಲೂ ಇವರಿಗೆ ನಮ್ಮ ಜನರ ಹಿತಾಸಕ್ತಿಗಿಂತಲೂ ಅವರ ರಾಜಕೀಯ ಹಿತಾಸಕ್ತಿ ಮುಖ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವ್ರು ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಬಿಡಿಯಾಗಿ ಹೋರಾಟ ಮಾಡ್ತಿದ್ದು ಇಷ್ಟು ವರ್ಷಗಳ ಕಾಲ, ಇವತ್ತು ಅನೇಕ ಸಾರಿ ಅನೇಕ ಸಂದರ್ಭಗಳಲ್ಲಿ ಸಂಘಟನೆಗಳು ಹೋರಾಟ ಮಾಡ್ತಿದ್ದು, ಅವರು ಒಂದೊಂದು ದಿನ ಬಂದು ಬೆಂಬಲ ಕೊಡ್ತಾ ಇದ್ರು, ರಾಜಕೀಯ ಪಕ್ಷಗಳ ಮುಖಂಡರುಗಳು ಬೆಂಬಲ ಕೊಡ್ತಾ ಇದ್ರು. ಇವೆಲ್ಲ ಬಿಡಿ ಹೋರಾಟಗಳಿಂದ ನಾವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿನೇ ಇವತ್ತೊಂದು ಹೊಸ ಪ್ರಯೋಗ, ಅದು ತೆಲಂಗಾಣ ಮಾದರಿಯಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಎಲ್ಲರನ್ನ ಭಾಗಿದಾರರನ್ನಾಗಿ ಮಾಡಿಕೊಂಡು ಒಂದು ದೊಡ್ಡ ಚಳುವಳಿಯನ್ನ ಕಟ್ಟುವ ನಿಟ್ಟಿನಲ್ಲಿ ಇವತ್ತು ಜಲಾಗ್ರಹ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಮಾಡಿ ಅದರಲ್ಲಿ ಎಲ್ಲರನ್ನ, ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಸಮಾವೇಶವನ್ನ ಇವತ್ತು ಏರ್ಪಾಡು ಮಾಡಿದ್ದೀವಿ. ಈ ಸಮಾವೇಶಕ್ಕೆ ಈಗಾಗಲೇ ಅದ್ಭುತವಾದಂಥ ಅನೂಹ್ಯವಾದಂಥ ಬೆಂಬಲ ಇವತ್ತು 3 ಜಿಲ್ಲೆಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಖಂಡಿತ ಏನು ನಮ್ಮ ಹಲವಾರು ವರ್ಷಗಳ, ಸುಮಾರು 25 ವರ್ಷಗಳ ಬೇಡಿಕೆ ಏನಿದೆ, ಈ ಜಿಲ್ಲೆಗಳ ಜನರಿಗೆ ಈ ಅಂತರ್ಜಲವನ್ನು ಕುಡಿಯೋದ್ರಿಂದ ಮಾರಣಾಂತಿಕ ಕಾಯಿಲೆಗಳಿಗೆ ಏನು ತುತ್ತಾಗ್ತಾ ಇದ್ದಾರೆ, ಅದರಿಂದ ನಿವಾರಣೆ ಆಗಬೇಕಾದ್ರೆ, ನಮ್ಮ ಮುಂದಿನ ಪೀಳಿಗೆಗಳು ಉಳಿಬೇಕಾದ್ರೆ, ನಾವು ಮುಂದೆ ಕೃಷಿಯನ್ನ ಮಾಡಿಕೊಂಡು ಈ ಜಿಲ್ಲೆಗಳಲ್ಲಿ ಬದುಕಬೇಕಾದ್ರೆ ನಮಗೆ ನದಿ ನೀರು ಬಹಳ ಮುಖ್ಯ ಆಗಿದೆ. ಹಾಗಾಗಿ ನಮ್ಮ ಪಾಲು ಏನಿದೆ, ಕೃಷ್ಣಾ ನದಿ ನೀರು ಪಾಲು ಮತ್ತು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅವರು ಏನು ಸುಮಾರು 2000 ಇಸ್ವಿಯಲ್ಲೇ ಕೇಂದ್ರ ಸರ್ಕಾರಕ್ಕೆ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಮಾಡಿಕೊಟ್ಟು ಕೃಷ್ಣಾ ನದಿಯನ್ನ ಮತ್ತು ಪೆನ್ನಾರ್ ಬೇಸಿನ್ ಅನ್ನ ಜೋಡಿಸಿ ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಪರಿಶುದ್ಧವಾದಂಥ, ಸುರಕ್ಷಿತವಾದಂಥ ನದಿ ನೀರನ್ನು ಕೊಡುವ ಬಗ್ಗೆ ಏನು ಯೋಜನೆ ಇದೆ ಅದನ್ನ ತಕ್ಷಣ ಜಾರಿ ಮಾಡುವಂತೆ ಒತ್ತಾಯಿಸಿ ಇವತ್ತು 3 ಜಿಲ್ಲೆಗಳಲ್ಲಿ ನಾವು ಈ ಒಂದು ಸಮಾವೇಶಗಳನ್ನು ಏರ್ಪಾಡು ಮಾಡ್ತಿದ್ದೀವಿ. ಈ ಮಾಧ್ಯಮದ ಮೂಲಕ ನಾವಿವತ್ತು ಚಿಕ್ಕಬಳ್ಳಾಪುರದ ಜನರಲ್ಲಿನೂ ಸಹ ವಿನಂತಿ ಮಾಡ್ತಿದ್ದೀವಿ, ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ನೀವು ಮನೆಗೊಬ್ಬರಂತೆ ಹೋರಾಟಕ್ಕೆ ಬಂದರೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಕೃಷ್ಣಾ ನದಿ ನೀರನ್ನು ಹರಿಸುವಂಥ ಕೆಲಸವನ್ನ ಹೋರಾಟಗಾರರೆಲ್ಲ ಯಾವುದೇ ತ್ಯಾಗ ಆದರೂ ಮಾಡಿ ನಾವು ನಿಮಗೆ ಕೃಷ್ಣಾ ನದಿ ನೀರನ್ನು ಹರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿನೇ ಈ ಒಂದು ಚಳುವಳಿಯನ್ನ, ಈ ಒಂದು ಸಮಾವೇಶಗಳನ್ನ ನೀವು ಭಾಗವಹಿಸುವುದರ ಮೂಲಕ, ಭಾಗಿದಾರರಾಗುವ ಮೂಲಕ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾವಿವತ್ತು ಎಲ್ಲರೂ 4ನೇ ತಾರೀಕು ಶನಿವಾರ 11 ಗಂಟೆಗೆ ಕೋಲಾರದ ಸರ್ಕಾರಿ ಕಾಲೇಜ್ ಸರ್ಕಲ್ನಲ್ಲಿ ಒಂದು ಬೃಹತ್ ಜಲಾಗ್ರಹ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀವಿ. ಈ ಬೃಹತ್ ಜಲಾಗ್ರಹ ಸಮಾವೇಶಕ್ಕೆ ಈಗಾಗಲೇ ಕೋಲಾರದ ಎಲ್ಲ ತಾಲೂಕುಗಳಲ್ಲೂ ಪೂರ್ವಭಾವಿ ಸಭೆಗಳು ಆಗಿದ್ದಾವೆ. ಆ ಪೂರ್ವಭಾವಿ ಸಭೆಗಳಿಗೆ ಎಲ್ಲ ಸಂಘಟನಾತೀತವಾಗಿ ಕನ್ನಡ ಪರ, ದಲಿತ ಪರ, ರೈತ ಪರವಾದಂಥ, ಮಹಿಳಾ ಪರ, ಕಾರ್ಮಿಕರು, ವಿದ್ಯಾರ್ಥಿಗಳು, ಹೀಗೆ ಎಲ್ಲ ವರ್ಗಗಳ ಜನ ಈಗಾಗಲೇ ಬಂದು ಈ ಜಲಾಗ್ರಹವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತು ಯಾವಾಗ ಈ ಹೋರಾಟದ ಕೆಚ್ಚು
ಹೆಚ್ಚಾಗ್ತಾ ಇದೆ. ಈಗ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಸಹ ನಾವು ಈ ಹೋರಾಟದಲ್ಲಿ ಬೆಂಬಲ ಕೊಡ್ತೀವಿ, ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಪೂರ್ವಭಾವಿ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಈ ಜಲಾಗ್ರಹ ಸಮಾವೇಶ ಅನ್ನುವಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಪ್ರತಿಯೊಂದು ನಾಗರಿಕರಿಗೆ, ಪ್ರತಿ ಹಳ್ಳಿಯ ಮಟ್ಟಕ್ಕೆ ಇದನ್ನು ತಗೊಂಡೋಗುವಂಥ ಪ್ರಯತ್ನ ನಡೀತಾ ಇದೆ. ಇವತ್ತು 30 ವರ್ಷಗಳಿಂದನೂ ಈ ಭಾಗದ ಜನರು, ಸಂಘಟನೆಗಳು, ರಾಜಕೀಯ ಪಕ್ಷಗಳು ಈ ಭಾಗಕ್ಕೆ ಶಾಶ್ವತವಾದಂಥ, ಸುರಕ್ಷಿತವಾದಂಥ ಕುಡಿಯುವ ನೀರು ಬೇಕು ಮತ್ತು ರೈತರಿಗೆ ನೀರಾವರಿ ಸೌಲಭ್ಯಗಳ ಯೋಜನೆಗಳು ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ. ಆದರೆ ಇಲ್ಲಿಯವರೆಗೆ ಅಂತ ಯಾವುದೇ ಒಂದು ಆಶಾದಾಯಕವಾದಂಥ ಯೋಜನೆ ಬಂದಿಲ್ಲ. ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದರೆ ಇವತ್ತು ಯಾವ ರಾಜಕೀಯ ಪಕ್ಷಗಳಿಗಾಗಲಿ ಅಥವಾ ನಮ್ಮನ್ನು ನಾವು ಚುನಾಯಿಸಿ ಕಳಿಸ್ತಾ ಇರತಕ್ಕಂಥ ಜನಪ್ರತಿನಿಧಿಗಳಿಗಾಗಲಿ ದೂರದೃಷ್ಟಿಯ ಕೊರತೆ ಮತ್ತು ಬದ್ಧತೆ, ಇವುಗಳ ಕೊರತೆ ಇವತ್ತು ನಮಗೆ ಎದ್ದು ಕಾಣ್ತಾ ಇದೆ. ಇನ್ನು ಹೋರಾಟಗಳು ತೀವ್ರವಾದಂಥ ಸಂದರ್ಭಗಳಲ್ಲಿ, ಹಿಂದೆ ಅನೇಕ ಸಂದರ್ಭಗಳಲ್ಲಿ ಹೋರಾಟ, ಚಳುವಳಿ, ಸತ್ಯಾಗ್ರಹಗಳ ತೀವ್ರಗತಿಗೆ ಹೋದಾಗ ಹಲವಾರು ಅವೈಜ್ಞಾನಿಕ ಯೋಜನೆಗಳನ್ನು ಜನರ ಮೇಲೆ ಹೇರಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ನೀರಿನ ಹೆಸರಲ್ಲಿ, ಇವತ್ತು ನೀರು ಹರಿಸದೇ ಇದ್ರೂ ಹಣದ ಹೊಳೆಯನ್ನು ಇವತ್ತು ಕೆಲವರ ಖಜಾನೆಗಳಿಗೆ ಹರಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ಕೋಟಿ ಹಣ ಎಲ್ಲಿಗೋಯ್ತು, ಯಾರ ಖಜಾನೆಗೋಯ್ತು, ಯಾರು ಅದನ್ನು ಲೂಟಿ ಮಾಡಿ ತಿಂದಿದ್ದಾರೆ, ಇವತ್ತು ನಾಗರಿಕರಿಗೆ ಶುದ್ಧವಾದಂಥ ಕುಡಿಯುವ ನೀರಿನ ಕೊಡುವ ನೆಪದಲ್ಲಿ ಇವತ್ತು ಸಾವಿರಾರು ಕೋಟಿ ಖರ್ಚಾದ್ರೂ ಯಾಕೆ ನಾಗರಿಕನಿಗೆ ಇನ್ನೂ ಒಂದು ಬೊಗಸೆ ನೀರು ಕುಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ಇವತ್ತು ಇದು ನಮ್ಮೆಲ್ಲರ ಮೂಲಭೂತವಾದಂಥ ಪ್ರಶ್ನೆ. ಮತ್ತು ನಮಗೆ ಯೋಜನೆಗಳ ಹೆಸರಲ್ಲಿ ಇಷ್ಟು ಅನ್ಯಾಯ ಮಾಡಿದ್ರೂ, ತಾರತಮ್ಯ ಮಾಡಿದ್ರೂ, ವಂಚನೆ ಮಾಡಿದ್ರೂ, ಹಸಿ ಸುಳ್ಳುಗಳನ್ನು ಹೇಳ್ಕೊಂಡು ನಮ್ಮನ್ನು 30 ವರ್ಷಗಳ ಕಾಲ ನಮ್ಮ ಅಂತರ್ಜಲ ಇನ್ನಷ್ಟು ಪಾತಾಳಕ್ಕೆ ಹೋದ ಮೇಲೆ, ನಮ್ಮ ಅಂತರ್ಜಲ ಇನ್ನೂ ವಿಷಯುಕ್ತ ಆದ ಮೇಲೂ ಇನ್ನೂ ನಮ್ಮನ್ನು ಕತ್ತಲೆಯಲ್ಲಿಟ್ಟಿರ್ತಕ್ಕಂಥ ಅವರು ಯಾರು, ಅಧಿಕಾರಿಗಳ, ಗುತ್ತಿಗೆದಾರರ, ರಾಜಕಾರಣಿಗಳ, ಇದರ ಬಗ್ಗೆ ಒಂದು ತೀವ್ರವಾದಂಥ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅದು ತಾಂತ್ರಿಕ ತನಿಖೆನೂ ಆಗಬೇಕು, ಆರ್ಥಿಕ ತನಿಖೆನೂ ಆಗಬೇಕು. ಆಗ ನಿಜವಾದ ಸತ್ಯಾಂಶಗಳೇನಾಗ್ತವೆ, ಸತ್ಯ ಶೋಧನೆಗಳೇನಾಗ್ತವೆ, ಅದ್ರ ಮೇಲೆ ನಮ್ಮ ಮುಂದಿನ ಯೋಜನೆಗಳಿಗೆ ಅಥವಾ ಹೋರಾಟಕ್ಕೆ ಹಾದಿ ಸುಗಮ ಆಗ್ತದೆ. ಈ ನಿಟ್ಟಿನಲ್ಲಿ ಒಂದು ಡಿಮ್ಯಾಂಡನ್ನು ನಾವು ಫ್ರೇಮ್ ಮಾಡಿದ್ವಿ. ಇದರ ಜೊತೆಗೆ ಇವತ್ತು ನೋಡಿ, 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂಥೇಳಿ ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸುಮಾರು ಅದು ಆರಂಭ ಆದ ದಿನದಿಂದ 2017ರಿಂದನೂ ಇಲ್ಲಿಯವರೆಗೆ ಸುಮಾರು 9-10 ವರ್ಷಗಳಷ್ಟು ಸುದೀರ್ಘವಾದಂಥ ಚಳವಳಿ ನಡೀತಾ ಇದೆ. ಆದರೆ ಜನಸಾಮಾನ್ಯರಲ್ಲಿ ಆ ಯೋಜನೆಗಳ ಬಗ್ಗೆ ಆತಂಕ ಇದೆ, ವಿಜ್ಞಾನಿಗಳಲ್ಲಿ ಆತಂಕ ಇದೆ. ಆದರೆ ರಾಜಕಾರಣಿಗಳು ಮಾತ್ರ 3ನೇ ಹಂತದ ಶುದ್ಧೀಕರಣ ಅಗತ್ಯ ಇಲ್ಲ ಅನ್ನುವಂಥ ಉಡಾಫೆ ಉತ್ತರವನ್ನು ಇವತ್ತು ಹೇಳ್ತಾ ಇದ್ದಾರೆ ಜನಸಾಮಾನ್ಯರು. ಇವತ್ತು ಅದೇ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಲಾಗ್ರಹ ಸಮಾವೇಶ ಆದಮೇಲೆ ಅದರ ಒಂದು ಪರಿಣಾಮ ಇವತ್ತೇನಾಗಿದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದೊಡ್ಡಬಳ್ಳಾಪುರ